ಮತ್ತು ನೋಡಿ ಕುಜ ಸೂರ್ಯ ಇಬ್ಬರೂ ಕೂಡ 12ನೇ ಮನೆ ಅಂದರೆ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ. ವ್ಯಯಸ್ಥಾನಕ್ಕೆ ಬಂದಾಗ ಅಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಧನುರಾಶಿಯವ್ರಿಗೆ ತುಂಬ ಲಾಸ್ ಮಾಡ್ಕೊಳ್ಳೋದು, ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗೋದು, ಗೌರ್ಮೆಂಟ್ ಕೆಲಸ ರಾಜಕೀಯದಲ್ಲಿರ್ಬೋದು, ಸರ್ಕಾರಿ ಉದ್ಯೋಗದಲ್ಲಿರ್ಬೋದು, ಅಥವಾ ಉದ್ಯೋಗನ ಹುಡುಕ್ತಾ ಇರೋರು, ಉದ್ಯೋಗದಲ್ಲಿರೋರು ನೀಟಾಗಿ ಕೆಲಸದಿಂದ ಈಚೆ ಹಾಕ್ತಾರೆ. ಸಸ್ಪೆನ್ಷನ್ ಕೊಡೋದು, ಕೆಲಸದಲ್ಲಿ ಏನಾದರೂ ಒಂದು ತಪ್ಪನ್ನು ಕಂಡುಹಿಡಿಯೋದು, ಕಂಪ್ಲೇಂಟ್ ಆಗೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರು ಭೂಮಿ ವಿಚಾರದಲ್ಲಿ ಇವಾಗ ಮನೆಯ ಒಂದು ಕನ್ಸ್ಟ್ರಕ್ಷನ್ ಇರೋರು ಧನುರಾಶಿಯವರು, ಅವ್ರಿಗೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಬುಧ ವಾಪಸ್ಸು ಶುಕ್ರನ ಜೊತೆಗೆ ಹೋಗಿದ್ದಾನೆ, ಅಂದರೆ 11ನೇ ಮನೆಗೆ ಹೋಗಿದ್ದಾನೆ, ಮತ್ತೆ 12ನೇ ಮನೆಯಿಂದ. ಆದರೆ ಮತ್ತೆ ಬುಧ ವಾಪಸ್ ಬರ್ತಾನೆ. ಮತ್ತು ಶುಕ್ರ ಕೂಡ ಈ ಒಂದು ಸ್ವಲ್ಪ ದಿನದಲ್ಲಿ, ಈ ಒಂದು 3-4 ದಿನದಲ್ಲಿ ಶುಕ್ರನ ಒಂದು ಬದಲಾವಣೆ ಕೂಡ ಆಗುತ್ತೆ. ಹಾಗಾಗಿ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಧನುರಾಶಿಯವರು. ಮತ್ತು ಧನುರಾಶಿಯವ್ರಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ಗುರುವಿನ ಒಂದು 5ನೇ ಮನೆ ದೃಷ್ಟಿ ಹಿಂದಿನ ಮನೆಗೆ ಬೀಳುತ್ತೆ, ಅಂದರೆ ವ್ಯಯಸ್ಥಾನಕ್ಕೆ ಬೀಳುತ್ತೆ. ಗುರು ದೃಷ್ಟಿ ವ್ಯಯಸ್ಥಾನಕ್ಕೆ ಮತ್ತು ಮುಂದೆ ಧನಸ್ಥಾನಕ್ಕೆ ಗುರು ದೃಷ್ಟಿ ಬೀಳುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಹೋಗ್ತಿರುತ್ತೆ, ಆದರೆ ನಮ್ಮ ಕಣ್ಣು ಮುಂದೆನೇ ದುಡ್ಡು ಹೋಗುತ್ತೆ. ದುಡ್ಡು ಕಳ್ಕೊಳ್ಳೋದು, ಬೇಕಾಗಿ ಕೊಡೋದು. ಇವಾಗ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತೊಂದರೆ ಆಗುತ್ತೆ, ಆವಾಗ ನಮ್ಮ ಹತ್ರ ಇರೋ ದುಡ್ಡನ್ನು ನಾವೇ ಕೈಯಾರ ತಗೊಂಡೋಗಿ ಕೊಡ್ತೀವಿ, ಅಲ್ಲಿ ಕೊಡೋ ಅವಶ್ಯಕತೆ ಇರಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ದುಡ್ಡನ್ನು ಕಳ್ಕೊಳ್ತೀರ ಧನುರಾಶಿಯವರು. ಯಾಕಂದರೆ 5ನೇ ದೃಷ್ಟಿ ಬಿದ್ದಾಗ, ಗುರುವಿನ ದೃಷ್ಟಿ ಬಿದ್ದಾಗ ನಮ್ಗೆ ಗೊತ್ತಿದ್ದು ನಾವು ದುಡ್ಡನ್ನು ಕೊಡಬೇಕಾಗತ್ತೆ. ಇಲ್ಲ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋದು, ಇಲ್ಲ ಕೆಲಸದಿಂದ ಈಚೆ ತೆಗ್ದಾಕಿರ್ತಾರೆ, ಆ ಕೆಲಸ ತೊಗೊಳಕ್ಕೋಸ್ಕರ ದುಡ್ಡು ಕೊಡೋದು, ಹೀಗೆ. ಇದರಲ್ಲಿ ರಾಜಕೀಯದವ್ರಿಗೆ, ಸರ್ಕಾರಿ ನೌಕರರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿರಬೇಕು. ಮತ್ತು ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಾ, ಭೂಮಿ ವಿಚಾರದಲ್ಲಿ ಮಾಡ್ತಿರ್ತೀರಾ, ಅಥವಾ ಜಸ್ಟ್ ಒಂದು ಸೈಟ್, ಒಂದು ಮನೆನೋ ತೊಗೊಂಡಿರ್ತೀರ, ಅದ್ರ ಮೇಲೆ ಕೇಸು ಕಂಪ್ಲೇಂಟು ಅಂತ ಹುಡ್ಕೊಂಡು ಬರೋದು, ಅದಕ್ಕೂ ಕೂಡ ನಾವು ಫಸ್ಟೇ ಒಂದು ಸತಿ ದುಡ್ಡು ಕೊಟ್ಟಿದ್ದು ಡಬಲ್ ಸತಿ, ಇನ್ನೊಂದು ಸತಿ ಬರೋ ದುಡ್ಡನ್ನೆಲ್ಲ ನಮ್ಮ ಕೈಯಾರ ಕೊಟ್ಟು ನಾವು ಎಲ್ಲೋ ಒಂದು ಕಡೆ ಇತ್ಯರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ತೊಂದರೆಗಳನ್ನ ಬಹಳಷ್ಟು ಅನುಭವಿಸ್ಬೇಕಾಗತ್ತೆ ಧನುರಾಶಿಯವರು. ಹಾಗಾಗಿ ಧನುರಾಶಿಯವರು ತುಂಬ ಕೇರ್ಫುಲ್. ಯಾಕಂದರೆ ಶನಿಯ 10ನೇ ದೃಷ್ಟಿ, ಯಾಕಂದರೆ ಅವನು ಧನಸ್ಥಾನದವನು ಅವನೇ ಆಗಿರ್ತಾನೆ, ಮತ್ತು 3ನೇ ಮನೆ ಅಧಿಪತಿ ಕೂಡ ಅವನೇ ಆಗಿರ್ತಾನೆ. ಅವನು 4ನೇ ಮನೆಯಲ್ಲಿದ್ದು 10ನೇ ದೃಷ್ಟಿ ಅಲ್ಲಿಂದ 10ನೇ ದೃಷ್ಟಿ ಬಿದ್ದಾಗ ಕೆಲಸ ಕಾರ್ಯ ತುಂಬ. ಮತ್ತು ತಾಯಿ ಮನೇಲಿ, ತಾಯಿಯ ಒಂದು ಜಾಗ ಏನಿರುತ್ತೆ, ತಾಯಿ, ಚಿಕ್ಕಮ್ಮ, ತಂಗಿ, ದೊಡ್ಡಮ್ಮ, ಈ ಥರದವ್ರಿಗೆ ತುಂಬ ಒಂದು ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು ಕೂಡ ಆಗುತ್ತೆ.